ನಮಸ್ಕಾರ ಸ್ನೇಹಿತರೆ, ಈ ದಿನ ಒಂದು ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಒಂದು ಹೊಸ ವಿಧಾನವನ್ನು ಅಳವಡಿಕೆ ಮಾಡಿಕೊಳ್ಳಲಾಗಿದೆ ಸ್ನೇಹಿತರೆ. ಅಂದರೆ CET ಸೆಲ್ನಿಂದ ಒಂದು ಹೊಸದಾಗಿರ್ತಕ್ಕಂಥ ಆದೇಶ ಹೊರಬಂದಿದೆ ಸ್ನೇಹಿತರೆ. ಅದೇನಪ್ಪ ಅಂತಂದರೆ, ಇಂಜಿನಿಯರಿಂಗ್ ಸೇರಿದಂತೆ ಎಲ್ಲ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿದ್ಯಾರ್ಥಿ ಸ್ನೇಹಿ ವಿಧಾನವನ್ನು ರೂಪಿಸಿದೆ ಸ್ನೇಹಿತರೆ. ಕಾಲೇಜು ಆಯ್ಕೆ ಮಾಡಿಕೊಂಡ್ರೂ ಸಹ ಪ್ರವೇಶ ಪಡೆಯದ ವಿದ್ಯಾರ್ಥಿಗಳು ಮತ್ತೊಮ್ಮೆ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಮತ್ತೆ ಭಾಗವಹಿಸಬಹುದು ಅನ್ನೋದು. ಇದುವರೆಗೂ ಸಹಿತ ಇಂಥ ಅವಕಾಶ ಇರಲಿಲ್ಲ. ಹಾಗಾಗಿ ಇಂಥ ಅವಕಾಶವನ್ನು ಮಾಡಿಕೊಡಲಾಗಿದೆ ಸ್ನೇಹಿತರೆ. ಇದೇ ಮೊದಲ ಬಾರಿ ರೂಪಿಸಲಾಗಿರ್ತಕ್ಕಂಥ ಒಂದು ಹೊಸ ವಿಧಾನವನ್ನು 2025-26ನೇ ಸಾಲಿನಿಂದ ಅನ್ವಯ ಮಾಡಲಾಗ್ತಾಯಿದೆ. ಹಾಗಾಗಿ ಪ್ರಕ್ರಿಯೆಯಿಂದ ಏನಾದರೂ ನಾನು ಬೇಡ ಈ ಸೀಟು ಅಂತೇಳಿ ಅಥವಾ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥವ್ರು ನನಗೆ ಈ ಕಾಲೇಜ್ ಸರಿ ಇಲ್ಲ ಅಂತ ಅಂದ್ಕೊಳ್ತಕ್ಕಂಥವ್ರು ಮತ್ತೆ 4ನೇ ಸುತ್ತಿನಲ್ಲೂ ಸಹ ವಿಶೇಷವಾಗಿ 750 ರೂಪಾಯಿ ದಂಡವನ್ನು ಶುಲ್ಕವನ್ನು ಪಾವತಿಸಿ ಮತ್ತೆ ಸೀಟು ಹಂಚಿಕೆ ಉಳಿದ ಸುತ್ತುಗಳಿಗೆ ಮರುಪ್ರವೇಶವನ್ನು ಪಡೆಯಬಹುದು ಸ್ನೇಹಿತರೆ. ಅಂದರೆ ಇಂಜಿನಿಯರಿಂಗು, BSc ಅಗ್ರಿ, BSc ನರ್ಸಿಂಗು, ಪಶುವೈದ್ಯಕೀಯ, ಯೋಗ, ನ್ಯಾಚುರೋಪತಿ, ಬಿ ಡಿ, ಆರ್ಕಿಟೆಕ್ಚರ್, BPT, BPO, BCA, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಬರೆದಿರ್ತಕ್ಕಂತಹ ವಿದ್ಯಾರ್ಥಿಗಳು ತಾವು ಪಡೆದಿರ್ತಕ್ಕಂಥ ರ್ಯಾಂಕಿಂಗ್ ಅನುಗುಣವಾಗಿ ಆಯ್ಕೆ ಮಾಡಿಕೊಂಡಂತಹ ಕಾಲೇಜುಗಳು ದೊರೆತ ನಂತರ ಚಾಯ್ಸ್ 1 ನಮೂದಿಸಿ KE ಖಾತೆಗೆ ಶುಲ್ಕವನ್ನು ಪಾವತಿ ಮಾಡ್ತಾ ಇದ್ರು. ಅಂಥವರು ಆ ಕಾಲೇಜುಗಳಿಗೆ ಕಡ್ಡಾಯವಾಗಿ ಪ್ರವೇಶವನ್ನು ಪಡೆಯಬೇಕಾಗಿತ್ತು. ಒಂದು ವೇಳೆ ಪ್ರವೇಶ ಪಡೆದಿದ್ದರೆ ಅವರ ಆಯ್ಕೆ ಪ್ರಕ್ರಿಯೆಯಿಂದ ಹೊರಗೆ ಹೋಗ್ತಾ ಇದ್ರು. ಅದರ ಜೊತೆಗೆ ಶುಲ್ಕವನ್ನು ಸಹ ಕಳ್ಕೊಳ್ತಾ ಇದ್ರು ಸ್ನೇಹಿತರೆ. ಆದರೆ ಸೀಟು ಹಂಚಿಕೆಯಲ್ಲಿ ತಾವು ನಮೂದಿಸಿದ್ದ ಕಾಲೇಜು ಸಿಕ್ಕವರು ಚಾಯ್ಸ್ 1 ನಮೂದಿಸಿದರೆ, ಸಿಗದೇ ಇದ್ದವರು ಚಾಯ್ಸ್ 2, ಚಾಯ್ಸ್ 3 ನಮೂದಿಸಿ ಮುಂದಿನ ಸುತ್ತಿಗೆ ಭಾಗವಹಿಸ್ತಾ ಇದ್ರು. ಹೀಗೆ 3 ಚಾಯ್ಸ್ಗಳ ಮೂಲಕ ಸೀಟು ಪಡೀತಾ ಇರ್ತಕ್ಕಂಥವ್ರು ಶುಲ್ಕ ಪಾವತಿಸ್ತಾ ಇದ್ದರು. ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಂಡ್ರು ಕಾಲೇಜುಗಳಿಗೆ ದಾಖಲಾದ ಬಗ್ಗೆ KEಗೆ ಖಚಿತವಾದಂಥ ಮಾಹಿತಿ ಸಿಗ್ತಾ ಇರಲಿಲ್ಲ. ಇದು ಸೀಟ್ ಬ್ಲಾಕಿಂಗ್ ದಂಧೆಗೆ ಸಹ ದಾರಿ ಮಾಡಿಕೊಡ್ತಾ ಇತ್ತು. ಅಲ್ಲದೆ ಸಕಾರಣದಿಂದ ಕಾಲೇಜಿಗೆ ದಾಖಲಾಗದ ವಿದ್ಯಾರ್ಥಿಗಳಿಗೂ 1 ವರ್ಷ ಹಾಗೂ ಶುಲ್ಕ ವ್ಯರ್ಥವಾಗ್ತಾ ಇತ್ತು, ಅಂದರೆ ವೇಸ್ಟ್ ಆಗ್ತಾ ಇತ್ತು ಸ್ನೇಹಿತರೆ. ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಪುನರ್ ಪ್ರವೇಶದ ಅವಕಾಶವನ್ನು ಕಲ್ಪಿಸುವ ವಿಧಾನವನ್ನು ಈ ವರ್ಷದಿಂದ ಪರಿಚಯಿಸಲಾಗ್ತಿದೆ ಅಂತ ಈ ಒಂದು CETನ ಸೆಲ್ನ ನಿರ್ದೇಶಕರಾಗಿರ್ತಕ್ಕಂಥ ಪ್ರಸನ್ನ ಸರ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಸ್ನೇಹಿತರೆ, ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಚಾಯ್ಸ್ 4ಕ್ಕೆ ಮತ್ತೆ ಅವಕಾಶವನ್ನು ಸಹ ಪಡೆಯಬಹುದು. ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಕಾಲೇಜುಗಳನ್ನು ಆದ್ಯತೆಯ ಮೇಲೆ ನಮೂದಿಸಿದ್ದ ವಿದ್ಯಾರ್ಥಿಗಳಿಗೆ ತಾವು ಬಯಸಿದ ಕಾಲೇಜುಗಳು ಸಿಗದೇ ಇತ್ತಂತಕ್ಕಂಥ ಸಂದರ್ಭದಲ್ಲಿ ಚಾಯ್ಸ್ 4ನ್ನು ನಮೂದಿಸಿ ಆಯ್ಕೆ ಪ್ರಕ್ರಿಯೆಯಿಂದ ಹೊರಗೆ ಹೋಗ್ತಾ ಇದ್ರು. ಕೆಲವೊಮ್ಮೆ ಕಣ್ತಪ್ಪಿನಿಂದ ಅಥವಾ ಚಾಯ್ಸ್ 4 ನಮೂದಿಸಿದರೂ ಸಹ ಮುಂದಿನ ಸುತ್ತಿನಲ್ಲಿ ಅವರಿಗೆ ಅವಕಾಶ ಸಿಗುತ್ತಿರಲಿಲ್ಲ. ಪ್ರತಿ ವರ್ಷವೂ ಸಹ ಇಂತಹ ಸಾವಿರಾರು ವಿದ್ಯಾರ್ಥಿಗಳು ಒಂದು CET ಸೆಲ್ಗೆ ಹೋಗ್ತಾಯಿದ್ರು, ಅಂದರೆ ಅಲಿತಾಯಿದ್ರು ಅಲ್ಲಿಂದ ಇರಿ, ಏಕೆಂದರೆ ಇದನ್ನು ಸರಿ ಮಾಡಿಕೊಡಿ ಅಂತೇಳಿ. ಈಗ ಪರಿಚಯಿಸಿರ್ತಕ್ಕಂಥ ಹೊಸ ವಿಧಾನದಲ್ಲಿ ಚಾಯ್ಸ್ 4ನ್ನು ನಮೂದಿಸಿದರೂ 750 ರೂಪಾಯಿ ದಂಡವನ್ನು ಪಾವತಿಸಿ ಮತ್ತೆ CETಗೆ ಸಂಬಂಧಪಟ್ಟಂತೆ ಸೀಟು ಆಯ್ಕೆಯಲ್ಲಿ ನೀವು ಆಯ್ಕೆಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಸಹ ಮತ್ತೆ ಪಡಿಬೋದು ಅನ್ನೋ ವಿಶೇಷವಾಗಿರ್ತಕ್ಕಂತಹ ಅವಕಾಶವನ್ನು ಈ ವರ್ಷದಿಂದ ಪಡ್ಕೊಳ್ಳೋದಾಗಿದೆ. ಹಾಗಾಗಿ ಇದು ಒಂದು ಒಳ್ಳೆಯ CET ಸೆಲ್ನ ನಿರ್ದೇಶಕರಾಗಿರ್ತಕ್ಕಂಥ ಪ್ರಸನ್ನ ಸರ್ ಅವರು ಅತ್ಯುತ್ತಮವಾದಂಥ ಒಂದು ವಿಧಾನವನ್ನು ಈ ವರ್ಷದಿಂದ ಪರಿಚಯಿಸ್ತಾ ಇದ್ದಾರೆ. ಹಾಗಾಗಿ CET ಬರಿತಾ ಇರ್ತಕ್ಕಂಥವ್ರ ಪೋಷಕರಿಗೂ ಮತ್ತು ಮಕ್ಕಳಿಗೂ ವಿಶೇಷವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಮಾಹಿತಿಯನ್ನು ತಮ್ಮೆಲ್ಲರಿಗಾಗಿ ಹಂಚಿಕೆ ಮಾಡಿಕೊಂಡಿದ್ದೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.